ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಟಿಫನ್ ಬಾಕ್ಸ್. ವಾಣಿ ರವಿಶಂಕರ್ ಇವತ್ತು ನಿಮಗೆ ಮೊಳಕೆ ಕಾಳು ಉಪಯೋಗಿಸ್ಬಿಟ್ಟು ಅವಲಕ್ಕಿಗೆ ಅದನ್ನು ಬಳಸಿಬಿಟ್ಟು ಸ್ಪ್ರೌಟ್ಸ್ ಚೂಡ ಅಂತೇಳಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಗಟ್ಟಿ ಅವಲಕ್ಕಿ ನೆನೆಸಿ ಹಿಂಡಿರುವಂಥದ್ದು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಕರಿಬೇವಿನ ಪುಡಿ, ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು, ಹಸಿಮೆಣಸಿನಕಾಯಿ, ನೆನೆಸಿ ಬೇಯಿಸಿರುವಂತಹ ಕಾಳುಗಳು, ಈರುಳ್ಳಿ, ಸಾಸಿವೆ, ಎಣ್ಣೆ ಇಷ್ಟು ಬೇಕಾಗುತ್ತೆ. ನಾವು 1/4 kgಗೆ ಒಂದು 3-4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅವಲಕ್ಕಿಗೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಸಹ ರುಚಿಯಾಗಿರುತ್ತೆ. 1 ಚಮಚದಷ್ಟು ಸಾಸಿವೆ, ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಇವಾಗ ಹಸಿಮೆಣಸಿನಕಾಯಿ, ಈರುಳ್ಳಿ, ನಾನು ಕರಿಬೇವು ಬಳಸ್ತಾ ಇಲ್ಲ, ಕರಿಬೇವು ಸೊಪ್ಪಿನ ಪುಡಿ ಬಳಸ್ತಾ ಇದ್ದೀನಿ. ಕರಿಬೇವು ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ನೆರಳಲ್ಲಿ ಒಣಗಿಸ್ಕೊಂಡ್ಬಿಟ್ಟು ಮಿಕ್ಸಿನಲ್ಲಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡ್ರೆ ಈ ಥರ ನಾವು ಪದಾರ್ಥ ಮಾಡಬೇಕಾದ್ರೆ ಬಳಸ್ಕೊಬೋದು. ಇದರಿಂದ ಏನು ಉಪಯೋಗ ಅಂದರೆ ಅದರೊಳಗಿರೋ ಪ್ರತಿ ಸಾರ ಸಹ ನಮಗೆ ಚೆನ್ನಾಗಿ ಯುಟಿಲೈಸ್ ಆಗುತ್ತೆ. ಈರುಳ್ಳಿ ಮೆತ್ತಗಾಗಿದೆ. ಈ ಸ್ಟೇಜಲ್ಲಿ ನಾನು ಕಾಳುಗಳು ಹಾಕ್ತಾ ಇದ್ದೀನಿ. ಇಲ್ಲಿ ಅಲಸಂದೆ ಕಾಳು, ಬಟಾಣಿ ಕಾಳು, ಕಾಬೂಲ್ ಕಡಲೆ, ಕಪ್ಪು ಕಡಲೆಕಾಳು, ಹೆಸರು ಕಾಳು, ಆಮೇಲೆ ಬೀನ್ಸ್ ಇವಿಷ್ಟನ್ನು ಚೆನ್ನಾಗಿ 8 hours ನೆನೆಸಿ ಬೇಯಿಸಿರುವಂಥದ್ದು. ಸಾಮಾನ್ಯವಾಗಿ ಅವಲಕ್ಕಿ ಮಾಡಬೇಕಾದ್ರೆ ಒಂದೇ ತರಕಾರಿಗಳನ್ನು ಹಾಕಿರ್ತೀರಾ, ಇಲ್ಲಾಂದರೆ ಈರುಳ್ಳಿ, ಕ್ಯಾರೆಟ್ ಹಾಕ್ತೀರಾ. ಈ ಥರ ಕಾಳುಗಳನ್ನು ಬಳಸಿ ಮಾಡಿದಾಗ ತುಂಬ ಪೌಷ್ಟಿಕವಾಗಿ ತಯಾರಾಗುತ್ತೆ. ಕಾಳುಗಳು ಮೊದಲೇ ಬೇಯಿಸಿರೋದ್ರಿಂದ ತುಂಬ ಹೊತ್ತು ಬಾಡಿಸ್ಬೇಕು ಅಂತಿಲ್ಲ. ಈ ಸ್ಟೇಜಲ್ಲಿ ನಾವು ಅವಲಕ್ಕಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ. ಅವಲಕ್ಕಿ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ವರ್ಲ್ಡ್ ವೈಸು ವರ್ಷ ಇಡೀ ಎಲ್ಲರೂ ಬಳಸುವಂತಹ ಮತ್ತು ಬೇಗ ಜೀರ್ಣ ಆಗುವಂತಹ ಪದಾರ್ಥ ಅವಲಕ್ಕಿ. ಮತ್ತು ಇದಕ್ಕೆ ಏಜ್ ಡಿಫ್ರೆನ್ಸ್ ಇಲ್ಲ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ಅವಲಕ್ಕಿನ ಇಷ್ಟಪಡ್ತಾರೆ ಮತ್ತು ಈಸಿ ಡೈಜೆಷನ್ ಇದು. ಸೊ ಇವಾಗ ನಮ್ಮ ಸ್ಪ್ರೌಟ್ಸ್ ಚೂಡ ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಪ್ರೌಟ್ಸ್ ಚೂಡ ಎಷ್ಟು ಬೇಗ ರೆಡಿ ಆಯಿತು ಅಂಥೇಳಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗನ್ಸುತ್ತೆ ಇದು ಬ್ರೇಕ್ಫಾಸ್ಟ್ಗೆ ತುಂಬ ಐಡಿಯಲ್ ಫುಡ್ ಅಂಥೇಳಿ. ಇದೇ ಥರ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ.